ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8076600831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮೂಲಕ ನಾವು ವಿವಿಧ ವಾರ್ಡ್ಗಳಂತ ಹೇಳಿದ್ರೆ ನಗರಸಭಾ ವ್ಯಾಪ್ತಿಯ 35 ವಾರ್ಡ್ಗಳ ಒಂದು ಸ್ಪಷ್ಟ ಚಿತ್ರಣವನ್ನ ನೀಡುವಂತಹ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ನೀಡ್ತೇವೆ. ಬನ್ನಿ, ಇವತ್ತು ನಾವು ಬಂದಿರುವಂತದ್ದು ಶಿರಿಬೀಡು ವಾರ್ಡ್ಗೆ. ಬನ್ನಿ, ಶಿರಿಬೀಡು ವಾರ್ಡ್ನಲ್ಲಿ 5 ವರ್ಷಗಳ ಅವಧಿ ಅಂದ್ರೆ ಹಿಂದಿನ ಅವಧಿಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ, ಯಾವುದೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ, ಇಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನೋಡ್ಕೊಂಡ್ ಬರುವ. ಶಿರಿಬೀಡು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಯ 34ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ 1279 ವಾಸದ ಮನೆಗಳು, 1887 ವಾಣಿಜ್ಯ ಕಟ್ಟಡಗಳಿದ್ದು 3249ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿ ಪ್ರಕಾರ 4000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 2500ಕ್ಕೂ ಅಧಿಕ ಮತದಾರರಿದ್ದಾರೆ. ಪ್ರಸನ್ನ ಗಣಪತಿ ದೇವಸ್ಥಾನ, ನಾಗಬನ ದೈವಸ್ಥಾನಗಳು ಈ ವಾರ್ಡ್ನಲ್ಲಿ ಕಾಣಬಹುದು. ಶಿರಿಬೀಡು ವಾರ್ಡ್ ಉಡುಪಿ ನಗರ ಭಾಗದ ವಾರ್ಡ್ ಆಗಿದ್ದು ಸಾಕಷ್ಟು ವಾಣಿಜ್ಯ ಕಟ್ಟಡಗಳು, ವಸತಿ ನಿಲಯಗಳು, ಬಹುಮಡಿ ಕಟ್ಟಡಗಳನ್ನು ಕಾಣಬಹುದು. ಉಡುಪಿ ಸಿಟಿ ಬಸ್ ನಿಲ್ದಾಣ, ಪ್ರವಾಸಿ ಮಂದಿರ, ಬಾಲಭವನ, ತಾಲೂಕು ಕಚೇರಿ, ಸಬ್ ರಿಜಿಸ್ಟರ್ ಕಚೇರಿ, ಹಾಸ್ಟೆಲ್ಗಳು, ಸಹಕಾರಿ ಹಾಗೂ ವಾಣಿಜ್ಯ ಬ್ಯಾಂಕುಗಳು, 2 ರಿಕ್ಷಾ ನಿಲ್ದಾಣ, ಬಾಲಭವನ, ಅಂಗನವಾಡಿ ಕೇಂದ್ರ, ಬಾಲಭವನ ಪಾರ್ಕ್ ಈ ವಾರ್ಡ್ನಲ್ಲಿ ಕಾರ್ಯಾಚರಿಸುತ್ತಿದೆ. ನಗರ ಭಾಗದ ವಾರ್ಡ್ ಆಗಿರುವುದರಿಂದ ಹೆಚ್ಚು ವಾಣಿಜ್ಯ ಕಟ್ಟಡಗಳು, ವಸತಿ ನಿಲಯಗಳನ್ನು ಕಾಣಬಹುದು. ಈ ವಾರ್ಡ್ನ ದೊಡ್ಡ ಸಮಸ್ಯೆ ಅಂದರೆ ತ್ಯಾಜ್ಯ ನೀರಿನ ಸಮಸ್ಯೆ. ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳಿಂದ ಕಲುಷಿತ ನೀರನ್ನ ನೇರವಾಗಿ ರಾಜ್ಯ ಕಾಲುವೆಗೆ ಬಿಡಲಾಗುತ್ತಿದೆ. ಇದರಿಂದ ಸುತ್ತಮುತ್ತಲಿನ ಮನೆಯ ಬಾವಿಗಳು ತ್ಯಾಜ್ಯ ನೀರಿನಿಂದ ಕಲುಷಿತಗೊಂಡಿದೆ. ತೋಡುಗಳ ಹೂಳೆತ್ತುವಿಕೆ ಕಾರ್ಯ ನಡೆದಿಲ್ಲ. ಈ ಬಾರಿ ಮಳೆಗಾಲದಲ್ಲಿ ಅನೇಕ ಸಮಸ್ಯೆ ತರುವ ಸಾಧ್ಯತೆ ಇದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿದೆ. ಕಸದ ನಿರ್ವಹಣೆ ನಡೆಯುತ್ತಿದ್ದಾದರೂ ಸಮರ್ಪಕವಾಗಿಲ್ಲ. ಕಲುಷಿತ ನೀರಿನ ಕಾರಣ ನಗರಸಭೆಯ ನೀರನ್ನೇ ಇಲ್ಲಿ ಹೆಚ್ಚು ಅವಲಂಬಿತರಾಗಿದ್ದಾರೆ. ದಾರಿ ದೀಪದ ನಿರ್ವಹಣೆ ಪರವಾಗಿಲ್ಲ. 3 ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಆದರೆ ಒಳ ರಸ್ತೆಗಳಿಗೆ ಡಾಮರೀಕರಣ ಇನ್ನೂ ಬಾಕಿ ಇದೆ. ಇಲ್ಲಿನ ನಿಕಟಪೂರ್ವ ವಾರ್ಡ್ ಸದಸ್ಯರಾದ ಟಿಜೆ ಹೆಗ್ಡೆ ಅವರು ಜನರ ಅಗತ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. 5 ಕೋಟಿಗೂ ಮಿಕ್ಕಿ ಅನುದಾನ ತರಿಸಿ ವಾರ್ಡ್ನ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ. ಓಕೆ ವೀಕ್ಷಕರೇ, ನಾವೀಗ ಶಿರಿಬೀಡು ವಾರ್ಡ್ನಲ್ಲಿ ಬಂದಿದ್ದೇವೆ. ಮಾತ್ರವಲ್ಲದೆ ಇಲ್ಲಿರುವಂತಹ ಸ್ಥಿತಿಗತಿಗಳು ಇರ್ಬೋದು ಅಥವಾ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಈ ಒಂದು ವಾರ್ಡ್ನಲ್ಲಿ ಆಗಿದೆ, ಸಮಸ್ಯೆಗಳು ಏನೆಲ್ಲ ಉಳಿದುಕೊಂಡಿದ್ದರ ಬಗ್ಗೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತೇವೆ. ಇದೀಗ ನಾವು ಈ ವಾರ್ಡ್ನಲ್ಲಿ ಬಂದು ಇಲ್ಲಿನ ಜನರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇಲ್ಲಿ ಇರುವಂತಹ ಸಮಸ್ಯೆಗಳೇನು, ಮಾತ್ರವಲ್ಲದೆ ಇನ್ನೂ ಕೆಲಸಗಳು ಯಾವುದೆಲ್ಲ ಆಗ್ಬೇಕು ಎನ್ನುವುದರ ಬಗ್ಗೆ ನಾವು ಜನರಲ್ಲಿ ಮಾತನಾಡುವ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸರ್, ನೀವು ಈ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ನೋಡಿರುವಂತಹ ಶಿರಿಬೀಡು ವಾರ್ಡ್ ಇರ್ಬೋದು ಅಥವಾ ಈಗಿರುವಂತಹ ಶಿರಿಬೀಡು ವಾರ್ಡ್ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಥವಾ ಯಾವ ರೀತಿಯಾಗಿ ಸಮಸ್ಯೆ ಇನ್ನೂ ಕೂಡ ಇಲ್ಲಿ ಉಳಿದುಕೊಂಡಿದೆ ಅಂತ ನಿಮ್ಗೆ ಅನಿಸ್ತದೆ? ಶಿರಿಬೀಡು ವಾರ್ಡ್ ನ ಸಮಸ್ಯೆ ಉಂಟಲ್ಲ, ಇಡೀ ಉಡುಪಿಯಲ್ಲಿ ಸಿಟಿ ಬಸ್ ಸ್ಟ್ಯಾಂಡು, ಸರ್ವಿಸ್ ಬಸ್ ಸ್ಟ್ಯಾಂಡು, ಅಲಂಕಾರ್ ಟಾಕೀಸ್ ಹತ್ರದಿಂದ ಹಿಡಿದದ್ದು ಇಲ್ಲಿ ಬನ್ನಂಜಿವರೆಗೂ ಬರ್ತದೆ. ಮೇನ್ ಸಿಟಿ ಇದೆ ಶಿರಿಬೀಡು ವಾರ್ಡ್. ಆದ್ರೆ ಇಲ್ಲಿ ಒಂದೇ ಒಂದು ಬಾವಿಯ ನೀರು ಸರಿ ಇಲ್ಲ. ಕಾರಣ ಅದು ಮಳೆ ನೀರಿನ ತೋಡು ಹೋಗ್ತದೆ, ಅಲ್ಲಿಂದ ಓಲ್ಡ್ KSRTC ಬಸ್ ಸ್ಟ್ಯಾಂಡ್ ನಿಂದ ಕೆಳಗಡೆ ಬರ್ತದೆ.
ಅದರಲ್ಲಿ ಎಲ್ಲ ಕೆಸರು ನೀರು ಬಿಡ್ತದೆ. ಈಗಲೂ ಕೂಡ ನಾನು ನಿಮ್ಗೆ ತೋರಿಸ್ಬೋದು. ಆ ಕೆಸರು ನೀರು ಎಲ್ಲಿ ಹೋಗ್ತದೆ? ಭೂಮಿ ಕೆಳಗೆ ಹೋಗಿ ಅಂತರ್ಜಲಕ್ಕೆ ಸೇರ್ಕೊಂಡು ಇದು ದೊಡ್ಡ ಸಮಸ್ಯೆ. ಇದನ್ನು ಆವತ್ತಿಂದ ನಾವು ಕೂಡ ಹೋರಾಟ ಮಾಡ್ತಾ ಇತ್ತು. ಬಾಕ್ಸ್ ಟೈಪ್ ಮಾಡಿ ಫುಲ್ ಕಾಂಕ್ರೀಟ್ ಹಾಕಿ. ಈಗ ಇವರ ಉದ್ದೇಶ ಏನು? ಡ್ರೈನೇಜ್ ಅಲ್ಲೇ ಹೋಗ್ಬೇಕು, ಡ್ರೈನೇಜ್ ನೀರು ಮ್ಯಾನ್ಹೋಲ್ ಮಾಡಿ ಅದಕ್ಕೆ ಮಾಡೋದು. ಆದ್ರೆ ಇದು ಓವರ್ ಆಗಿದೆ. ಅದು ಯಾರಿಂದಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಬಂದು ಸೀದಾ ಈ ಬನ್ನಂಜೆ ಗರಡಿ ರಸ್ತೆಯಲ್ಲಿ ಹೋಗಿ, ಅಲ್ಲಿಂದ ಹೋಗಿ ಅಲ್ಲಿ ಕಲ್ಸಂಕದಿಂದ ಹೋಗುವ ತೋಡು, ಆಕ್ಚುಲಿ ಕಲ್ಸಂಕ ತೋಡು ಹೇಳ್ತೇವೆ, ಅದು ಇಂದ್ರಾಳಿ ನದಿ ಆಯ್ತಾ. ಅದನ್ನೀಗ ತೋಡು ಮಾಡಿ ಬಿಟ್ಟಿದ್ದಾರೆ ಕೆಸರು ನೀರು ಬಿಟ್ಟು. ಆಯ್ತು, ಅಲ್ಲಿಂದ ಹೋಗಿ ಆ ಕರಾವಳಿ ಬೈಪಾಸ್ ಹತ್ರ ಎಲ್ಲ ಜಾಯಿಂಟ್ ಆಗ್ತದೆ. ಇದು ದೊಡ್ಡ ಸಮಸ್ಯೆ. ಅಂತರ್ಜಲ ಇಲ್ಲ, ನಾವು ಎಲ್ಲ ನಲ್ಲಿ ನೀರನ್ನೇ ನಂಬ್ಕೊಂಡು ಇರ್ಬೇಕಾಗ್ತದೆ. ಇದ್ದ ಬಾವಿಯನ್ನೆಲ್ಲ ಮುಚ್ಚಿ ಅದನ್ನು ಟ್ಯಾಂಕ್ ಮಾಡಿದ್ದಾರೆ ಕಾಂಕ್ರೀಟ್ ಹಾಕಿ. ಆ ಪರಿಸ್ಥಿತಿ ಸಿರಿಬಿಡು ವಾರ್ಡಿದು ಒಂದು. ಇನ್ನೊಂದು, ಇವ್ರು ಮನ್ಸು ಮಾಡಿದ್ರೆ ಅದನ್ನೇ ಒಂದು ಅಗಲವಾದ ರಸ್ತೆ ಮಾಡ್ಬೋದು. ಅದ್ರ ಮೇಲ್ಗಡೆ ಕಾಂಕ್ರೀಟ್ ನ ಗಟ್ಟಿಮುಟ್ಟಾದ ಬೆಂಗಳೂರಲ್ಲೆಲ್ಲ ಮಾಡ್ತಾರ ಅದೇ ರೀತಿ ಅದ್ರ ಮೇಲ್ಗಡೆನೆ ಒಂದು ಒಳ್ಳೆ ರಸ್ತೆ ಮಾಡಿದ್ರೆ, ಅದು ನಮ್ಮ ಸಿರಿಬೀಡು ವಾರ್ಡ್ನಲ್ಲಿ ತುಂಬಾ ಕಡೆಯಲ್ಲಿ ಇದು ಒಂದು ಕಾರ್ ಹೋಗುವಷ್ಟು ಕೂಡ ದಾರಿ ಇಲ್ಲ, ಗಲ್ಲಿ ಸಪೂರ ರಸ್ತೆ. ಆ ತೋಡನ್ನೇ ರಸ್ತೆ ಆಗಿ ಒಂದು ಸೇತುವೆ ರೀತಿಯಲ್ಲಿ ಮಾಡ್ಕೊಂಡು ಬಾಕ್ಸ್ ಟೈಪ್ ಮಾಡ್ಕೊಂಡು ಬಂದ್ರೆ ಅರ್ಧ ಸಿರಿಬೀಡು ವಾರ್ಡ್ ಇದು ಎರಡು ಸಮಸ್ಯೆಗೆ ಸಾಲ್ವ್ ಆಗ್ತದೆ. ಈಗ TG ಹೆಗ್ಡೆ ಅವರು ಕೆಲವು ಕಾಂಕ್ರೀಟ್ ವಾಲ್ಸ್ ಎಲ್ಲ ಕೌನ್ಸಿಲರ್ ಆಗಿರುವಾಗ ಮಾಡಿಸಿದ್ರು. ನಾವು ಕೂಡ ಬಿಜೆಪಿ ಸಿರಿಬೀಡು ವಾರ್ಡ್ ಪ್ರೆಸಿಡೆಂಟ್. ಯಾವ ರೀತಿ ಜನರಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹಿಂದಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ TG ಹೆಗ್ಡೆ ಅವರು ಅವರು ಫೋನ್ ಬಂದ ಕೂಡಲೇ ಹೋಗ್ತಾರೆ. ಪಾಪ ಅವರು ಕಿಸೆಯಿಂದಲೇ ಹಣ ಹಾಕಿ ಎಷ್ಟೋ ಸತಿ ಈ JCB ತರಿಸಿ ಅದನ್ನ ಕ್ಲೀನ್ ಮಾಡಿಸೋದು. ಅಲ್ಲಿ ಇದು ಆಗುವಾಗ ಒಮ್ಮೆ ಫುಲ್ ಬಾವಿ ನೀರೆಲ್ಲ ಹಾಳಾಯ್ತು. ಒಮ್ಮೆ ಈ LIC ಕಾಲೋನಿ ಒಳಗೆ ಡ್ರೈನೇಜ್ ಮಾಡೋರು ಇದ್ರದ್ದು ತಪ್ಪಿನಿಂದಾಗಿ ಅವರು ಸೀದಾ ತೋಡಿಗೆ ಆ ಡ್ರೈನೇಜ್ ಇದನ್ನು ಕನ್ಸ್ಟ್ರಕ್ಷನ್ ಮಾಡೋ ಉಲ್ಟಾ ಇದನ್ನು ಬಿಟ್ರು. ಆ ತೋಡಿನ ನೀರು ಎಲ್ಲ ಹೋಗಿ ಬಾವಿಗೆ ಸೇರ್ತು. ಎಲ್ಲಾ ಬಾವಿ ನೀರು ಇವರೇ ಸ್ವತಃ ಕ್ಲೀನ್ ಮಾಡಿಸಿ ತುಂಬಾ ಬಾವಿ ಹಾಳಾಗಿ ಪುನಃ ಅವರಿಗೆ ತಾಕೀತ್ ಮಾಡಿ ಅದನ್ನು ಸರಿ ಮಾಡಿಸಿದ್ರು ಅದನ್ನೆಲ್ಲ. ಹಾಗೆ ಮತ್ತೆ ಕೆಲವರು ಈ ಕಸದ ಸಮಸ್ಯೆ ಅದು ಇದೆಲ್ಲ ಐತಲ್ಲ, ಈಗ ಪಕ್ಕ ಒಂದು ಕಸ ಎಲ್ಲ ತಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಬಿಸಾಡುದು ಕಡಿಮೆ ಆಗಿದೆ ಕಸ. ಅದೊಂದು ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಈಗ ಮುನ್ಸಿಪಾಲಿಟಿ ನೀರು ಬರ್ತದೆ, ಹಾಗಾಗಿ ಬಚಾವದು. ಈ ಬಾವಿ ನೀರೆಲ್ಲ ಯೂಸ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು 3/4 ಅಂಶ ಬಾವಿ ಹಾಳಾಗಿದೆ, ಬಾವಿ ನೀರು ಹಾಳಾಗಿದೆ. ಅದನ್ನ ಏನ್ ಮಾಡುವಾಗೂ ಇಲ್ಲ. ಅದು ಮೇನ್ ಸಿಟಿಯಿಂದ ಈ ತೋಡಿಗೆ ಬರುವಂತ ನೀರು ಆ ಕಡೆಯಿಂದ ಒಂದು ಬರ್ತದೆ, ಈ ಕಿದಿಯೂರು ಆಚೆ ಸಿಟಿ ಕಡೆಯಿಂದ ಒಂದು ನೀರಿನ ತೋಡು ಬರ್ತದೆ, ಅದಕ್ಕೂ ಕೂಡ ಕೆಸರು ನೀರನ್ನೇ ಬಿಡ್ತಾ ಇದ್ದಾರೆ. ಮತ್ತು ಈ ಕಡೆಯಿಂದ ಬಂದಾದ ತೋಡು ಈ ನಮ್ಮ ವ್ಯವಹಾರ ಇದರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿಂದಾಗಿ ಬರ್ತದೆ. ಅದು ಕೂಡ ಈಗ ಕಾಂಕ್ರೀಟ್ ವಾಲ್ ಮಾಡಿದ್ದಾರೆ ಸೈಡ್ ಅಲ್ಲಿ. ಕೆಳಗಡೆ ಎಂತ ಮಾಡುದು, ಅದು ಸೀಪೇಜ್ ಆಗಿ ಆಗ್ತದೆ. ನೀರನ್ನು ಯಾರು ಇದು ಮಳೆಗಾಲದ ಶುರುವಿಗೆ ಒಂದ್ ಸ್ವಲ್ಪ ಅದು ಕ್ಲೀನ್ ಆಗ್ತದೆ. ಬಿಟ್ರೆ ಈಗ್ಲೂ ಹೋಗಿ ನೋಡಿ, ಸಿರಿಬೀಡು ವಾರ್ಡ್ ಫುಲ್ ತೋಡು ಮತ್ತೆ ಈ ಚಿಕ್ಕ ರಸ್ತೆಯಿಂದ ತುಂಬಿಕೊಂಡಿದೆ. ಹೌದೌದು. ಇದು ಎರಡಕ್ಕೂ ಒಂದೇ ಉಪಾಯ. ಈ ದೊಡ್ಡ ತೋಡಿದೆಲ್ಲ ಅದಕ್ಕೆ ಬಾಕ್ಸ್ ಟೈಪ್ ಕಾಂಕ್ರೀಟ್ ಗಟ್ಟಿಮುಟ್ಟಾಗಿ ಹಾಕಿ ಅದರ ಮೇಲ್ಗಡೆಯಲ್ಲಿ ಒಂದು ರಸ್ತೆ ಮಾಡ್ಬೇಕು. ಆಗ ಒಂದು ಸಮಸ್ಯೆ ಸಾಲ್ವ್ ಆಗ್ಬೋದು ಸಿರಿಬಿಡುವ. ಸಮಸ್ಯೆ ಅಂದ್ರೆ ಇಲ್ಲಿದು ತೋಡಿನಲ್ಲಿ ಡ್ರೈನೇಜ್ ನೀರು ಬಿಡುದು. ಸುಮಾರು 2 ವರ್ಷದಿಂದ ನಾವು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೇವೆ. ದೂರು ಕೊಟ್ಟಾಯ್ತು, IPGRS ಅಲ್ಲಿ ಕೊಟ್ಟಾಯ್ತು, ಇವರಿಗೆ ನಗರಸಭೆ ಕೊಟ್ಟಾಯ್ತು. ಏನು ಕ್ರಮ ತಗೊಳ್ತಾರೆ ಫಸ್ಟ್ ಒಂದು ಅಲ್ಲಿಗೆ ಆ ದಿವಸಕ್ಕಷ್ಟೇ. ಮತ್ತೆ ಮತ್ತೊಂದು ತೋಡಿನಲ್ಲಿ ಒಂದು ನೀರು ಬಿಡುದು ಒಂದಾಯ್ತು. ಅದು ಮುಂಚೆ ಇಲ್ಲಿ ಇರ್ಲಿಲ್ಲ, ಅದು 2 ವರ್ಷದ ಹಿಂದೆ, 1 ವರ್ಷದ ಹಿಂದೆ 2025ರಲ್ಲಿ ಇದು ಡ್ರೈ ಇತ್ತು. ನನ್ನ ಹತ್ರ ಅದರದ್ದು ಫೋಟೋ ಎಲ್ಲ ಉಂಟು. ಅದು ಇದರಲ್ಲಿ ಏನು ಇರಲಿಲ್ಲ. ಈಗ ಈ ವರ್ಷದಿಂದ ಫುಲ್ ನೀರು ಬಿಡ್ತಾ ಇದೆ. ಅದು ಮನೆಯದ್ದು ಎಲ್ಲ ಕಡೆಯಿಂದ ಮನೆಯದ್ದೇ ಕೊಳಚೆ ನೀರು ಬಿಡ್ತಾ ಇರುವುದು. ಅದು ನಗರಸಭೆಯವರು ಬಿಡುದಿಲ್ಲ, ಇಲ್ಲ ಅಂತ ಹೇಳ್ತಿದ್ದಾರೆ. ಕೊಳಚೆ ನೀರೇ ಅಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು. ಮೊನ್ನೆ ಸಹ ಇನ್ಸ್ಪೆಕ್ಷನ್ ಮಾಡಿದ್ದು 1 ತಿಂಗಳ ಹಿಂದೆ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ. ಇದು ಡ್ರೈನೇಜ್ ನೀರೇ ಅಲ್ಲ ಅಂತ ಹೇಳ್ತಾರೆ.
ಏನ್ ಸಮಸ್ಯೆ ಆಗಿದೆ ಇಲ್ಲಿ ಬಾವಿ ನೀರೆಲ್ಲ ಹಾಳಾಗಿದೆ? ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಮೇನ್ ಇದು ಆ ಇಲ್ಲಿ ವಲಸೆ ಕಾರ್ಮಿಕರಿದ್ದಾರಲ್ಲ, ಅಲ್ಲಿದ್ದು ಇಲ್ಲಿ ಒಂದು ಇದುಂಟು, ಶೆಡ್ಸ್ ಉಂಟು, ಇಲ್ಲೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಅವರಿಗೆ ಏನು ಬೇಸಿಕ್ ಫೆಸಿಲಿಟೀಸೇ ಇಲ್ಲ. ಏನಾದ್ರೆ ತೋಡಿದ ಅವ್ರದ್ದೇ ಕಾರಣ. ಇಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಗೊತ್ತಾಗ್ತದೆ. ಹಾಗೆ ಅವ್ರದ್ದು ಒಂದಿಷ್ಟು ಎದುರಿಗೆ ಕಾಣ್ತಾ ಇದೆ. ನಗರಸಭೆಯವರೆಲ್ಲ ಬಂದು ನೋಡಿದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ, ಏನು ಆಕ್ಷನ್ ತಗೊಳ್ಳೋದಿಲ್ಲ. ಕಸದ ಸಮಸ್ಯೆ ಅಷ್ಟೇ. ಬೆಳಿಗ್ಗೆ ಹೋಗುವಾಗ ಅವರು ತಿಂದದ್ದು ಅಲ್ಲಿ ನೋಡಿರ್ಬೇಕು ನೀವು, ಅಲ್ಲಿ ಸ್ವಲ್ಪ ಮುಂದೆ ಬಸ್ ಸ್ಟ್ಯಾಂಡಿಗೆ ಹೋಗುವಾಗ, ಬೆಳಿಗ್ಗೆ ಹೋಗುವಾಗ ಅನ್ನ ಸಾರು ಎಲ್ಲ ಪ್ಯಾಕೆಟ್ ಪ್ಲಾಸ್ಟಿಕ್ ಕಟ್ಟಿಕೊಂಡು ರಸ್ತೆ ಬದಿಗೆ ಹಾಕೊಂಡು ಹೋಗುದು. ಇಲ್ಲಿ ರಾಶಿ ಬಿದ್ದಿರ್ತಿತ್ತು. ನಾನು NGT ಹಾಕಿದ ಮೇಲೆ ಇದನ್ನು ಕ್ಲೀನ್ ಮಾಡಿದ್ದಾರೆ ಫಸ್ಟ್. ಅಲ್ಲಿವರೆಗೆ ರಾಶಿ ರಾಶಿ ಬಿದ್ದದ್ದು ಫೋಟೋ, ನನಗೆ 1 ವರ್ಷದ ಫೋಟೋ ಉಂಟು ನನ್ನ ಹತ್ರ, ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಅದೆಲ್ಲ. ಈಗ ಸದ್ಯ ಈಗ ಇಲ್ಲಿದ್ದು ಪ್ರಾಬ್ಲಮ್ ಅದು ಒಂದು. ಮತ್ತೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಡ್ರೈನೇಜ್ ಓಪನ್ ಮಾಡಿ, UGD ಓಪನ್ ಮಾಡಿ ಇದರಲ್ಲಿ ಡೈರೆಕ್ಟ್ ಬಿಡ್ತಾರೆ. ಅವಾಗ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ವಾಸನೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತಲು ಅಂತ ಹೇಳಿದ್ರು ಮನೇಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ದುರ್ವಾಸನೆ. ಅದನ್ನ ನಗರಸಭೆಯವರು ಕೇರೆ ಮಾಡುದಿಲ್ಲ ಹೇಳಿದ್ರು. ಇವನ್ ಅಟ್ಲೀಸ್ಟ್ ಸ್ಯಾನಿಟೈಸೇಷನ್ ಮಾಡಿ ಬ್ಲೀಚಿಂಗ್ ಪೌಡರ್ ಒಂದ್ಸಾರಿ ಹಾಕ್ತಾರೆ, ಯಾವಾಗ್ಲೂ ತಿಂಗಳಿಗೆ ಒಂದ್ಸಾರಿ ಹಾಕ್ತಾರೆ. ಅದನ್ನ ಮಾಡಿದ್ದೇವೆ ಅಂತೇಳಿ ಫೋಟೋ ಕೊಟ್ಕೊಂಡು ಇದು ಮಾಡ್ತಾರೆ. ಅದು ನಾವು ಇಲ್ಲಿ ನಾನು ಸ್ವಂತ ಖರ್ಚಿಂದ ಹಾಕ್ಬೇಕಾಗ್ತದೆ. ಈಗ ಕೆಲವೊಮ್ಮೆ ವಾಸನೆ ಬಂದಾಗ ನಾನು ಖರ್ಚು ಮಾಡಿ ಬ್ಲೀಚಿಂಗ್ ಪೌಡರ್ ತಂದು ಹಾಕ್ಸಿದ್ದೇನೆ. ಕೆಲವದೆಲ್ಲ ನಾನು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೇನೆ, ಫೋಟೋ ಎಲ್ಲ ಇಟ್ಕೊಂಡಿದ್ದೇನೆ. ಇಲ್ಲಿದೆ ಮೇನ್ ಉಂಟಲ್ಲ, ಇಲ್ಲಿ ಬ್ರಿಡ್ಜ್ ಕೆಳಗಿಂದ ನೀರು ಬರ್ತದೆ. ಮತ್ತೆ ಮೇಲಿನ ನೋಡಿರ್ಬೋದು, ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಡ್ರೈ ಇದೆ. ಅಲ್ಲಿ ಒಂದು ಫೋಟೋ ತಕೊಂಡ್ರೆ ಒಳ್ಳೇದಿತ್ತು. ಹಾಗೆ ಇಲ್ಲಿಂದ ಎಲ್ಲ ಆ ಕಡೆ ಈ ಕಡೆ ಮನೆಯಿಂದ, ಮತ್ತೆ ಅಲ್ಲಿ ಒಂದಿಷ್ಟು ಕಾಲೋನಿ ಉಂಟು, ಲೇಬರ್ ಕಾಲೋನಿ, ಅಲ್ಲಿಂದನೂ ಬರ್ತಾ ಇದೆ. ಅದ್ರಲ್ಲಿ ಅವ್ರು ಯಾರು ಒಪ್ಕೊಳ್ಳೋದಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಡಿಮ್ಯಾಂಡ್ಸ್ ಕ್ಲೀನ್ ಆಗ್ಬೇಕು. ನಮ್ಗೆ ಏನುಂಟಲ್ಲ, ಮುಂಚಿನ ಹಾಗೆ ತೋಡು ಮುಂಚೆ ಹೇಗಿತ್ತು ಕ್ಲೀನ್ ಇತ್ತು, ಅದರ ಹಾಗೆ ಆಗ್ಬೇಕು ಅಷ್ಟೇ. ಇದನ್ನೆಲ್ಲ ಇದರಲ್ಲಿ ಸ್ಟಾಕ್ ಆಗಿದ್ದೆಲ್ಲ ತೆಗಿಬೇಕು. ತೆಗೆದು ಬೇರೆ ಕಡೆ ಸಾಗಿಸಿದ್ರೆ ಕ್ಲೀನ್ ಮಾಡಿದ್ರೆ ಹೂಳೆತ್ತಬೇಕು. ಹೂಳೆತ್ತದೆ ಅದಕ್ಕೆ ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಲೀನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲೇ ಅಡಿಯಿಂದ ಹೋಗಿ ಮತ್ತೆ ಇಲ್ಲಿದ್ದ ಬಾವಿ ನೀರೆಲ್ಲ ಹಾಳಾಗಿದೆ. ಇಲ್ಲಿ ಸದ್ಯ ಇಲ್ಲಿ ಇರುವುದು ಎಲ್ಲ ಬಾವಿ ನೀರು ಹಾಳಾಗಿದೆ. ಉಡುಪಿಯಲ್ಲಿ ಎಲ್ಲದೂ ಯಾರು ಕೇಳಿದ್ರು ಬಾವಿ ನೀರು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಅದು ಬಿಕಾಸ್ ಆಫ್ ದಿಸ್ ಇದು ಈ ಪೊಲ್ಯೂಷನ್. ಓಕೆ ವೀಕ್ಷಕರೇ, ನಾವೀಗ ಬಂದಿರುವಂತದ್ದು ಶಿರಬೀಡು ವಾರ್ಡ್ಗೆ. ಇಲ್ಲಿರುವಂತಹ ನಾವು ಸಮಸ್ಯೆಗಳಿರಬಹುದು ಅಥವಾ ಇಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ. ಈಗ ನಮ್ ಜೊತೆ ಇದ್ದಾರೆ ಶಿರಬೀಡು ವಾರ್ಡ್ನ ನಿಕಟಪೂರ್ವ ಸದಸ್ಯರಾಗಿರುವಂತಹ TG ಹೆಗ್ಡೆ ಅವರು. ಬನ್ನಿ ಅವ್ರ ಹತ್ರ ನಾವು ಈ ವಾರ್ಡ್ನಲ್ಲಿ ಯಾವುದೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗಿದೆ, ಮಾತ್ರವಲ್ಲದೆ ಎಷ್ಟು ಅನುದಾನವನ್ನ ತಂದಿದ್ದಾರೆ, ಜನರ ಸಮಸ್ಯೆಗಳಿಗೆ ಅವರು ಯಾವ ರೀತಿಯಾಗಿ ಧ್ವನಿಯಾಗಿದ್ದಾರೆ ಎಂಬುದರ ಬಗ್ಗೆ ನಾವು ಕೇಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್ ನಮಸ್ಕಾರ. ನೀವೀಗ ಮೊದಲ ಬಾರಿಗೆ ಈ ಒಂದು ಆಯ್ಕೆ ಆಗಿರುವಂತದ್ದು, ನಗರಸಭೆಗೆ ಆಯ್ಕೆಯಾಗಿ ಬಂದಂಥದ್ದು. ಈ ಹಿನ್ನೆಲೆಯಲ್ಲಿ ನಿಮ್ಗೆ ಯಾವ ರೀತಿಯಾದಂತಹ ಒಂದು ಕನಸಿತ್ತು? ಅಂದ್ರೆ ಈ ಒಂದು ವಾರ್ಡನ್ನ ಒಂದು ಮಾದರಿ ವಾರ್ಡನ್ನಾಗಿ ಮಾಡ್ಬೇಕು ಎನ್ನುವಂತಹ ಯಾವ ರೀತಿ ಕನಸಿತ್ತು, ಆ ಕನಸಿಗೆ ಯಾವ ರೀತಿಯಾಗಿ ಸ್ಪಂದಿಸುವಂತಹ ಕೆಲಸವನ್ನ ನೀವು ಮಾಡಿದ್ದೀರಿ ಅಂತ? ಖಂಡಿತವಾಗಿ ನನಗೆ ಈ 5 ವರ್ಷದಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ತೃಪ್ತಿ ಇದೆ. ನಮ್ಮ ಕನಸು ಅಂತ ಹೇಳಿಯಲ್ಲ, ಮುಖ್ಯವಾಗಿ ಇಲ್ಲಿ ಕೆಲವೊಂದು ಸೀರಿಯಸ್ ಆದ ಪ್ರಾಬ್ಲಮ್ ಇತ್ತು ನಮ್ಮ ವಾರ್ಡ್ನಲ್ಲಿ. ಮುಖ್ಯವಾಗಿ ಒಂದಂತ ಹೇಳಿದ್ರೆ ಒಳಚರಂಡಿ ಬಗ್ಗೆ. ಒಳಚರಂಡಿ ಕಂಪ್ಲೀಟ್ ಹಾಳಾಗಿ ಹೋಗಿತ್ತು. ಇಲ್ಲಿ ಎಲ್ಲಾ ಕಡೆಯಲ್ಲಿಯೂ ಚರಂಡಿಗೆ ನೀರು ಬಿಡ್ತಿದ್ರು ಎಲ್ಲ ಹೆಚ್ಚಿನ ಮನೆಯವರು. ಮತ್ತೆ ಅವರ ಹೆಚ್ಚಿನ ಬಾವಿಗಳೆಲ್ಲ ಹಾಳಾಗಿ ಹೋಗಿತ್ತು. ಈಗ ಕೂಡ ಹೆಚ್ಚಿನ ರಾಜಕಾಲುವೆ ಬದಿಯಲ್ಲಿರುವಂತಹ ಎಲ್ಲ ಬಾವಿಗಳು ಕೂಡ ಹಾಳಾಗಿದ್ದೇವೆ. ಅದರ ನೀರು ಕುಡಿಯುವ ಪರಿಸ್ಥಿತಿ ಇಲ್ಲ. ಎಲ್ರಿಗೂ ಮುನ್ಸಿಪಾಲಿಟಿ ನೀರು ಇದ್ದದ್ರಿಂದ ಎಲ್ಲ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದ್ರೆ ಭಾರಿ ಕಷ್ಟದ ಸಂಗತಿ. ಒಳಚರಂಡಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾನು ಈಗ ಮಾಡಿದಂತ ಹೇಳಿದ್ರೆ ಇಲ್ಲಿ ಬಾಲಭವನ ಅಂತ ಉಂಟು, ಇಲ್ಲೇ ನನ್ನ ಮನೆ ಪಕ್ಕದಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಕಣ್ಣಿನ ಆಸ್ಪತ್ರೆವರೆಗೆ ಒಳಚರಂಡಿಯ ಲಿಂಕ್ ಅನ್ನು 6 ಇಂಚ್ ಇದ್ದ ಪೈಪ್ ಲೈನ್ ಅನ್ನು ತೆಗೆದು 1 ಫೀಟ್ ವರೆಗೆ ಮಾಡ್ಲಿಕ್ಕೆ ನಾನು ಅದರಲ್ಲಿ ಸೀರಿಯಸ್ ಆಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿವರೆಗೆ ಎಂಡ್ ಆಗುವ ಪರಿಸ್ಥಿತಿ ಬಂದಿದೆ. ಈಗ ಅದ್ರ ಮೇಲೆ ಈ ವರ್ಷದಿಂದ ಇನ್ನು ಮೇಲೆ ನನ್ನ ಇದರ ಪ್ರಕಾರ ಬರ್ಲಿಕ್ಕಿಲ್ಲ. ಒಳಚರಂಡಿ ಪ್ರಾಬ್ಲಮ್ಮು
ಡ್ರೈನ್ ಬಿಡುವಂತಹದ್ದು ಓವರ್ಫ್ಲೋ ಆಗುವಂಥದ್ದು ಬರ್ಲಿಕ್ಕಿಲ್ಲ ಅಂತ. ಆದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ದು STP ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡುವಂತಹದ್ದು. ಈಗ ಇತ್ತೀಚೆಗೆ ಒಂದು 30 ಕೋಟಿ ಗ್ರಾಂಟ್ ಆಗಿ ಅದರ ವರ್ಕ್ ಒಂದು ಸ್ಟಾರ್ಟ್ ಆಗಿದೆ ಈಗ ಅಲ್ಲಿ ಎಲ್ಲಿ ನಿಟ್ಟೂರಿನಲ್ಲಿ. ಅದೊಂದು ಸಮಸ್ಯೆ ಸಾಧಾರಣ ಮಟ್ಟಿಗೆ ಆದ್ರೆ ಬಗೆಹರಿಬಹುದು ಅಂತ ಕಾಣ್ತದೆ, ಈ ಒಳಚರಂಡಿ ಓವರ್ಫ್ಲೋ ಆಗುವಂತಹದ್ದು. ಮಳೆಗಾಲದಲ್ಲಿ ಅಂತೂ ರೋಡ್ ನಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಗರಸಭೆ ನಿಧಿಯಿಂದ ಮ್ಯಾಕ್ಸಿಮಮ್ ನಮ್ಮ ಅಧ್ಯಕ್ಷರಾಗ್ಲಿ ಶಾಸಕರಾಗಲಿ ಕೊಟ್ಟಿದ್ದಾರೆ, ಅನುದಾನ ಕೊಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ ಈಗ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಏನಾದ್ರು ಕಂಪ್ಲೇಂಟ್ ಇದ್ರೆ ಇನ್ ಫ್ಯೂಚರ್ ನಲ್ಲಿ ಖಂಡಿತ ಅದ್ರ ಬಗ್ಗೆ ನಗರಸಭೆಯ ಫಂಡ್ ನಲ್ಲಿ, ಒಳಚರಂಡಿ ಬಗ್ಗೆ ನಗರಸಭೆ ಫಂಡ್ ನಲ್ಲಿ ಶಾರ್ಟೇಜ್ ಇಲ್ಲ, ಎಷ್ಟು ಬೇಕಾದ್ರೂ ಕೊಡ್ತಾರೆ ಅವರು. ಸೊ ನಮ್ಮ ಉದಾಹರಣೆಗೆ ತೆಂಕಪೇಟೆ ಬಿಟ್ರೆ ಮತ್ತೆ ನಮ್ಮ ವಾರ್ಡೆ ಸೀರಿಯಸ್ ಆಗಿ ಒಳಚರಂಡಿ ಸಮಸ್ಯೆ, ರಾಜಕಾಲುವೆ ಇದೆ ಸಹ ಹಾಗೆ. ಆ ಒಳಚರಂಡಿ ಸಮಸ್ಯೆಯಿಂದಾಗಿ ಆ ಪಕ್ಕದಲ್ಲಿರುವಂತಹ ಮನೆಯವರಿಗೆಲ್ಲ ಸಮಸ್ಯೆ, ರೋಗ ಬರುವಂತದ್ದಾಗ್ಲಿ, ಅವರದ್ದು ಕಂಪ್ಲೇಂಟ್ ಆಗ್ಲಿ ನಮ್ಗೆ ಬರುವಂತದ್ದು, ನಾವು ನಗರಸಭೆಗೆ ಸಂಬಂಧಿಸುವಂತದ್ದು, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಕೂಡ ಇನ್ನೂ ನಮ್ಮ ಹತ್ರ ಅದನ್ನು ಆ ರಾಜಕಾಲುವೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೂ ಕೆಲವು ಅನುದಾನ ಸಿಕ್ಕಿದ್ರೆ, ಮೊದ್ಲೆಲ್ಲ ಸಣ್ಣ ನೀರಾವರಿಯಿಂದ ಸಿಕ್ತಿತ್ತು, ಈಗ ಗವರ್ಮೆಂಟ್ ಏಡ್ಸ್ ಇಲ್ಲ, ಬರ್ತಾ ಇಲ್ಲ ಗವರ್ಮೆಂಟ್ ಇಂದ. ಅದು ಇದ್ರೆ ಆ ರಾಜಕಾಲುವೆಯನ್ನು ಸರಿ ಮಾಡಬಹುದಿತ್ತು. ನಗರಸಭೆ ಫಂಡ್ ನಲ್ಲಿ ಅಷ್ಟೆಲ್ಲ ಕೋಟಿಗಟ್ಟಲೆ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಆದ್ರೂ ನಗರಸಭೆ ನಿಧಿಯಲ್ಲಿ ಮ್ಯಾಕ್ಸಿಮಮ್ ತಡೆಗೋಡೆ ಕಟ್ಟುವಲ್ಲಿ ನಾನು ಸಕ್ಸಸ್ ಆಗಿದೆ. ಈಗ ಕೂಡ ನಡೀತಾ ಇದೆ, ಇನ್ನೂ ಒಂದು 50 ಲಕ್ಷದ ವರ್ಕ್ ಪೆಂಡಿಂಗ್ ಉಂಟು, ಆಗ್ತಾ ಇದೆ, ಪ್ರೊಸೆಸ್ ನಲ್ಲಿ ಇದೆ. ಇನ್ನು ಮಳೆಗಾಲ ಬಂದ್ರೆ ಏನಾಗ್ತದೆ ನನ್ಗೆ ಗೊತ್ತಿಲ್ಲ, ಬಟ್ ನಾನು ಪ್ರೆಷರ್ ಹಾಕ್ತಾ ಇದ್ದೇನೆ ಕಾಂಟ್ರಾಕ್ಟ್ ನವರಿಗೆ, ಎಲ್ಲ ವರ್ಕ್ ಆರ್ಡರ್ ಆದದ್ದು. ಹಾಗಾಗಿ ಹೆಚ್ಚಿನ ಕೆಲಸ ಎಲ್ಲ ಮಾಡಿದೆ. ಮತ್ತೆ ಇನ್ನು ರೋಡ್ ಎನ್ನುವುದು ನಮ್ಮಲ್ಲಿ ದೊಡ್ಡ ರೋಡ್ ಅಂತ ಏನಿಲ್ಲ. ಈಗ ನನ್ನ ಮನೆ ಎದುರಿ ಒಂದು ರೋಡ್ ಬಿಟ್ರೆ ಮತ್ತೆ ಅದು PW ರೋಡ್ ಆ ಕಡೆ ಇರುವಂತದ್ದು, ಎಲ್ಲ ಓಣಿ ಸಣ್ಣ ಸಣ್ಣ ರೋಡ್ ಇರೋದು, ಅದಕ್ಕೆಲ್ಲ ಕಾಂಕ್ರೀಟ್ ಆಗ್ಲಿ ಚರಂಡಿ ಆಗ್ಲಿ ಎಲ್ಲದಕ್ಕೂ ಅನುಕೂಲ ಮಾಡಿ ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು 10-50 ಲಕ್ಷದ ಒಂದು ನಾವು ನಗರಸಭೆಯಿಂದ ಹೊರಗೆ ಬರುವ ಸಮಯದಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ. ನೆಕ್ಸ್ಟ್ ನಗರಸಭೆಯಲ್ಲಿ ಫಂಡ್ ಬಂದ ಕೂಡಲೇ ಆ ನಿರ್ಣಯದಲ್ಲಿ ಪುನಃ ಒಂದು 10-25-30 ಲಕ್ಷ ಗ್ರಾಂಟ್ ಸಿಗುತ್ತೆ ನಮ್ಗೆ, ಆಗ ಕಂಪ್ಲೀಟ್ ಆಗತ್ತೆ. ಮ್ಯಾಕ್ಸಿಮಮ್ ನಾವು ವರ್ಕ್ ಅನ್ನು ಇಲ್ಲಿ ಏನು ಕಂಪ್ಲೇಂಟ್ ಯಾರಿಂದ ಬರದೇ ಇರಲಿ, ನಾನಾಗಿ ಇಂತಿಂತ ಕಡೆಯಲ್ಲಿ ಎಲ್ಲಿ ಕಾಂಕ್ರೀಟ್ ಹಾಕ್ಬೇಕು, ಎಲ್ಲಿ ಚರಂಡಿ ಮಾಡ್ಬೇಕಂತ ಪಬ್ಲಿಕ್ ನ ಕಂಪ್ಲೇಂಟ್ ಇಲ್ಲದಿದ್ರು ಕೂಡ ನಮ್ಮ ಕಾರ್ಯಕರ್ತರನ್ನು ಅಥವಾ ನಮ್ಮ ಪಬ್ಲಿಕ್ ನ ಕಂಪ್ಲೇಂಟ್ ನ ಆಧರಿಸಿ ನಾನು ಹೋಗ್ತಾ ಇದ್ದೆ. ಆ ರೀತಿಯಲ್ಲಿ ನನಗೆ ಫಂಡ್ ಕೊಟ್ಟಿದ್ದಾರೆ. ನಮ್ಮ 2 ಅವಧಿ ಅಂತ ಹೇಳಿದ್ರೆ ಮೊದಲಿನ ಅಧ್ಯಕ್ಷರು ಕೂಡ ಈಗಿನ ಅಧ್ಯಕ್ಷರು ಕೂಡ, ಈಗ ಮೊನ್ನೆ ನಾವು ಬಿಟ್ಟು ಹೋಗುವಾಗ ಇದು ಅಧ್ಯಕ್ಷರು ಕೂಡ ಪ್ರಭಾಕರ್ ಪೂಜಾರಿ ಅವರು ಕೂಡ ಅನುದಾನ ಅವರ ನೆಲೆಯಲ್ಲಿ, ಅವರ ಅಧ್ಯಕ್ಷರ ನೆಲೆಯಲ್ಲಿ ಬೇಕಾದಷ್ಟು ಫಂಡ್ ಇದ್ದದ್ದನ್ನು ಎಲ್ಲಾ ವಾರ್ಡಿ ಕೊಡುವ ರೀತಿಯಲ್ಲಿ ನಮಗೂ ಹಂಚಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ಅದರಲ್ಲಿ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ, ನನ್ಗೆ ಹೆಚ್ಚಿನ ಕೆಲಸ ನಮ್ದು ಮಾಡಿ ಆಗಿದೆ ಅಂತ ಕಂಪ್ಲೇಂಟ್ ಏನಿಲ್ಲ. ಈಗ ಪೆಂಡಿಂಗ್ ಏನು ನಾವು ನಿರ್ಣಯ ಮಾಡಿ ಅಲ್ಲಿ ಇಟ್ಟಿದ್ದೇವೆ ಆ ವರ್ಕ್ ಮಾತ್ರ ಪೆಂಡಿಂಗ್ ಇರುವಂತದ್ದು. ಅದು ನೆಕ್ಸ್ಟ್ ಬಾಡಿ ಬಂದ ಮೇಲೆನೋ ಅಥವಾ ನಗರಸಭೆಯಿಂದ ಫಂಡ್ ಬಂದಾಗ್ಲೂ ಅಥವಾ MLA ಅವರು ಫಂಡ್ ಬಂದಾಗ್ಲೂ ಅದನ್ನು ಕೊಡ್ತಾರೆ. ಆ ಕೆಲಸವನ್ನು ಖಂಡಿತ ಮಾಡ್ತೇವೆ. ಈಗ ಚರಂಡಿ ಹೂಳೆತ್ತುವಂತಹ ಕೆಲಸ ಹೆಚ್ಚಿನ ವಾರ್ಡ್ಗಳಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ವಾರ್ಡ್ಗಳಲ್ಲಿ ಆಗಿಲ್ಲ. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾ? ಹೌದು, ನೀವು ಹೇಳುದು ಸರಿ. ಒಳಚರಂಡಿ ಈ ಹೂಳೆತ್ತುವ ಕಾರ್ಯಕ್ರಮ ಇದನ್ನು ನಾವು ನಗರಸಭೆಯಿಂದ ಹೊರಗೆ ಬರುವ ಮೊದಲೇನೆ ನಾವು ಅದನ್ನು ನಿರ್ಣಯ ಮಾಡಿದ್ದೇನಂತ ಹೇಳಿದ್ರೆ, ನಗರಸಭೆಯಿಂದ ಹಿತಾಚಿ JCB ಅನ್ನು ಮಳೆಗಾಲ ಬರುವಾಗ ಲೇಬರ್ಸ್ ಅನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಂತ ಆವಾಗ್ಲೇ ನಾವು ನಿರ್ಣಯ ಮಾಡಿದ್ರು ಕೂಡ ಮೊನ್ನೆವರೆಗೆ ನಮ್ಮ ನಗರಸಭೆ ಈಗ ಇಲ್ಲದೆ ಇರುವುದರಿಂದ ಎಲ್ಲಾ ಫೈಲ್ ಕೂಡ ಈಗ DC ಆಫೀಸಿಗೆ ಹೋಗುವುದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಧಿಕಾರಿಗಳು ಸ್ಪಂದಿಸಿದ್ರೆ, ಅಧಿಕಾರಿಗಳು DC ಅವರು ಒಟ್ಟಾಗಿ ಹೋದ್ರೆ ಖಂಡಿತವಾಗಿ ಅದು ಆಗ್ತಿತ್ತೇನೋ, ಬಟ್ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೋಡಿ, ಬನ್ನಂಜೆ ಇಲ್ಲಿಂದ ನೀರು ಹೋಗುವಂತದ್ದು ಬನ್ನಂಜೆ ನಮ್ಮ ನ್ಯಾಷನಲ್ ಈ ಹೈವೇ ದಾಟಿಕೊಂಡು ಆಚೆ ಹೋಗುವಾಗ ಅಲ್ಲಿ ಹೂಳಾದ ಕೂಡಲೇ ಆಟೋಮೆಟಿಕಲಿ ಅದು ನಮ್ಮ ಶಿರಿಬಿಡಿಗೆ ನೆರೆ ಬರ್ತಂತದ್ದು. ಕಣ್ಣಿನ ಆಸ್ಪತ್ರೆ ಹಿಂದೆ ಪ್ರತಿ ವರ್ಷಲೂ 5 ಫೀಟ್ ನೀರು ಮೇಲೆ ಮನೆಯಲ್ಲಿ ಮುಳುಗಿ ಹೋಗ್ತದೆ ನಮ್ದು. ಅದೇ ರೀತಿಯಲ್ಲಿ ಬನ್ನಂಜೆ ಕೂಡ ಹೂಳೆತ್ತಲಿಲ್ಲ, ಎಲ್ಲಿ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ನಿಜವಾಗಿ ಹೂಳೆತ್ತಿದ್ರೆ ಈ ನೆರೆ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ ಉಂಟು. ಆದ್ರೆ ನಗರಸಭೆ ಅಧಿಕಾರಿಗಳು ಯಾಕೆ ಇದಕ್ಕೆ ಸ್ಪಂದಿಸುವುದೆಲ್ಲ ಕೇಳುದು ಗೊತ್ತಾಗುದಿಲ್ಲ ನಮ್ಗೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾವು ಪ್ರಪೋಸಲ್ ಕಳಿಸಿದ್ದೇವೆ, DC ಆಫೀಸಿಗೆ ಹೋಗಿದೆ, ಅಲ್ಲೇ ಪೆಂಡಿಂಗ್ ಉಂಟು ಫೈಲು, ನಾವೇನು ಮಾಡುವುದು ಅಂತ ಕೇಳ್ತಾರೆ. ಹೀಗೆಲ್ಲ ಸಮಸ್ಯೆ ಆಗಿ, ಯಾಕಂದ್ರೆ ಜನಪ್ರತಿನಿಧಿಗಳು ಇಲ್ಲ ಅಲ್ಲಿ, ಗೊತ್ತಾಗಲ್ಲ. MLA ಅವರು ಪ್ರಪೋಸಲ್ ಮಾಡ್ತಾರೆ, ಅವರೊಂದು ರಿಕ್ವೆಸ್ಟ್ ಮಾಡ್ತಾರೆ, ಹೇಳ್ತಾರೆ, DC ಯನ್ನು ಭೇಟಿ ಆಗ್ತಾರೆ, ಆದ್ರೂ ಕೂಡ ಡಿಲೇ ಆಗ್ತಾ ಇದೆ. ಇನ್ನು ಮಳೆ ಹತ್ರ ಬಂತು ಈಗ 2-3 ದಿವಸದಲ್ಲಿ, ಇನ್ನು ಹೂಳು ತೆಗಿಲಿಕ್ಕೆ ಸಹ ಸಾಧ್ಯ ಇಲ್ಲ ಇದ್ರೂ ಕೂಡ.
ಸೊ ನಮ್ಮಲ್ಲಿ ವೆಹಿಕಲ್ ಇದೆ ಅನುದಾನದ್ದೇ ದೊಡ್ಡ ಸಮಸ್ಯೆ. ಅದನ್ನು ನಾವು ಸಹ ಇತ್ತೀಚೆಗೆ DC ಹತ್ರ ಹೋಗಿ ಮನವಿ ಸಹ ಮಾಡ್ಕೊಂಡಿದ್ದೇವೆ. ಆದಷ್ಟು ಬೇಗ ಈ ಹೂಳು ತೆಗೆಯುವ ಬಗ್ಗೆ ಮಾಡ್ಬೇಕಂತ, ಹೂಳು ತೆಗೆಯುವ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ನಮ್ಮ ಕಮಿಷನರಿಗೆ, ಇಲ್ಲಿ ಅಧಿಕಾರಿಗಳಿಗೆ ಅಂತ ನಾವು ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಆಯ್ತಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೂ ಯಾವುದು ಕಾರ್ಯಕ್ರಮ ಆಗ್ತಾ ಇಲ್ಲ. ಬಟ್ ಬೇರೆ ನನ್ನ ಕೆಪಾಸಿಟಿ ನೆಲೆಯಲ್ಲಿ ನಾನು ನಗರಸಭೆ ವತಿಯಿಂದ ಇತ್ತೀಚೆಗೆ ಹೂಳು ತೆಗೆಸಿದ್ದೇನೆ ಸಮ್ವಾಟ್. ಇಲ್ಲಿ ನಮ್ಮ ಬನ್ನಂಜೆ ರಾಜಕಾಲುವೆಯಿಂದ ಹೂಳು ತೆಗಿಲಿಕ್ಕೆ ನಾನು ಹಿತಾಚಿಯನ್ನು ಬಿಡಿಸಿದ್ದೇನೆ. ಮತ್ತೆ ಪ್ರೈವೇಟ್ ಆಗಿ ಕಾಂಟ್ರಾಕ್ಟರ್ ಮಾಡಿದ್ದಾನೆ, ಅವನ ಮುಖಾಂತರ ಕೂಡ ಆದಷ್ಟು ಮಣ್ಣನ್ನು ತೆಗೆಸಿ ಎಲ್ಲಿ ಹಾಕ್ಸಿದ್ದೇವೆ. ಆದ್ರೂ ನೆರೆ ಬರುವಾಗ ಟೈಮ್ನಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬನ್ನಂಜೆಯಲ್ಲಿ ಬ್ಲಾಕ್ ಆಗಿದ್ರಿಂದ, ಬನ್ನಂಜೆ ಹೂಳಲ್ಲಿ ತುಂಬಿದ್ರಿಂದ ಇದು ರಿವರ್ಸ್ ಆಗ್ತದೆ ನಮ್ಗೆ. ಅದು ಸಮಸ್ಯೆ ನಮ್ಗೆ. ಈಗ ಅನುದಾನ ಅಂತ ಹೇಳಿದ್ರೆ ಕೆಲವೊಂದು ವಾರ್ಡ್ಗಳಲ್ಲಿ ಅನುದಾನ ತಾರತಮ್ಯ ಅಂತ ಹೇಳಿದ್ರೆ ಕೆಲವೊಂದು ವಾರ್ಡ್ಗಳಿಗೆ ಜಾಸ್ತಿ ಸಿಕ್ಕಿದೆ, ಕೆಲವೊಂದು ವಾರ್ಡ್ಗಳಿಗೆ ಕಮ್ಮಿ ಅನುದಾನ ಸಿಕ್ಕಿದೆ. ನಿಮ್ಗೆ ಸಿಕ್ಕಿರುವಂತಹ ಅನುದಾನದಲ್ಲಿ ತೃಪ್ತಿ ಇದೆಯಾ ಅಂತ? ಖಂಡಿತವಾಗಿ ತೃಪ್ತಿ ಇದೆ. ನಮ್ಗೆ ಕೊಟ್ರೆ ಎಷ್ಟು ಸಹ ಅನುದಾನ ಬೇಕಾಗ್ತದೆ ಎಲ್ಲ ಅಭಿವೃದ್ಧಿ ಮಾಡುವಂತದ್ದು. ಆದ್ರೆ ಮುಖ್ಯವಾಗಿ ನಮ್ಗೆ ಯಾವ್ದಕ್ಕೆಲ್ಲ ಬೇಕು ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲಾ ವಾರ್ಡಿ ಕೊಟ್ಟೆ, ತಾರತಮ್ಯ ಅಂತ ಏನಿಲ್ಲ. ಯಾವ ಕೌನ್ಸಿಲ್ ಆಗ್ಲಿ ಅಧ್ಯಕ್ಷತೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಥವಾ ನಮ್ಮ ಕಮಿಷನ್ ರಿಕ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಒಂದೆರಡು ಬಿಟ್ಟು ಹೋಗಿರ್ಬೋದು, ಆಗದೇ ಇದ್ದಿರಬಹುದು. ಅದು ಅವರವರ ಅಲ್ಲಿಯ ಕೌನ್ಸಿಲರ ಕೆಪಾಸಿಟಿಗೆ ಬಿಟ್ಟ ವಿಷಯ. ಅವರು ಫಾಲೋಅಪ್ ಮಾಡಿದ್ರೆ ಖಂಡಿತ ಆಗ್ತದೆ. ನಾನು ಫಾಲೋಅಪ್, ನನ್ನದು ಸಹ ಕೆಲವು ರಿಕ್ವೆಸ್ಟ್ ಅನ್ನು ಫಾಲೋಅಪ್ ಮಾಡಿದ್ರು ಕೂಡ ಆಗ್ಲಿಲ್ಲ. ಬಿಕಾಸ್ ಆಫ್ ಶಾರ್ಟ್ ನಮ್ಮ ಪೀರಿಯಡ್ ಇನ್ನು 1 ವರ್ಷ ಇರ್ತಿದ್ರೆ ಪೀರಿಯಡ್, ಖಂಡಿತವಾಗಿ ನಮ್ಗೆ ಇನ್ನೂ ಸ್ವಲ್ಪ ಫಂಡ್ ಬಂದ್ರೆ ನಾವು ಕೆಲಸ ಮಾಡಬಹುದಿತ್ತು. ಈಗ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ನೀರಿನ ಒಂದು ಸಮಸ್ಯೆ, ಅಂದ್ರೆ ಮಳೆಗಾಲ ಮುಂಚೆ ಸಾಕಷ್ಟು ಅಂದ್ರೆ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ ಹೆಚ್ಚಿನ ವಾರ್ಡ್ಗಳಲ್ಲಿ. ಅಂದ್ರೆ ಈಗ ಏಪ್ರಿಲ್ ಮೇ ಈ ಸಂದರ್ಭದಲ್ಲಿ ನಿಮ್ ನೀರಿನ ಸಮಸ್ಯೆ ಉಂಟಾಗ್ತದೆ. ಈ ಬಾರಿ ಯಾವ ರೀತಿಯಾಗಿ ನೀರಿನ ಒಂದು ವಿಚಾರದಲ್ಲಿ ಈ ವಾರ್ಡ್ ನಲ್ಲಿ ಇದಿದೆ ಅಂತ? ಖಂಡಿತವಾಗಿ ಇದೊಂದು ದೊಡ್ಡ ಸಮಸ್ಯೆ ನಮ್ಗೆ. ಏನಂತ ಹೇಳಿದ್ರೆ ಜೂನ್ ವರೆಗೆ ನಮ್ಗೆ ವಾರಾಯಿ ನೀರು ಬಿಡುಗಡೆ ಉಂಟು ಜೂನ್ ವರೆಗೆ. ಜೂನ್ ನಂತರ ಸ್ಟಾಪ್ ಆಗ್ತದೆ. ಆವಾಗ ಏನಾದ್ರು ಸಮಸ್ಯೆ ಬರ್ತದೆ ಅಂತ ನಮ್ಗೆ ಡೌಟ್ ಉಂಟು. ಯಾಕಂದ್ರೆ ಅಲ್ಲಿ ಬಜೆಯಲ್ಲಿ ನೀರೀಗ ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ. ನಾವೆಲ್ಲ ಅಲ್ಲಿ ವಿಸಿಟ್ ಮಾಡಿದ್ದೇವೆ. ಕೆಳಮಟ್ಟಕ್ಕೆ ಹೋದ್ರಿಂದ ಜೂನ್ ನಂತರ ಸ್ವಲ್ಪ ಶಾರ್ಟೇಜ್ ಬರ್ಬೋದು. ಅಲ್ಲಿ ಸ್ಟಾಪ್ ಮಾಡಿದಾಗ ಭರತ್ಕಲ್ನಲ್ಲಿ ನೀರು ಬರುವಂತದ್ದು ಚಾನಲ್ ಇಂದ ಈ ಕಡೆ ಬರುವಂತ ಸ್ಟಾಪ್ ಆದ್ರೆ ಇಲ್ಲಿ ನಮ್ಗೆ ಸಮಸ್ಯೆ ಆಗ್ಬಹುದು ಅಂತ ನಾವು ಅಧಿಕಾರಿಗಳು ಆಗ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಮುಂಚಿನ ಮಾತಾಡ್ಕೊಳ್ಳುವಾಗ ಬರ್ಬೋದು ಅಂತ ಉಂಟು. ಆದ್ರೆ ಮಳೆ ಈಗ ಬಂದ್ರೆ, ಮುಂಗಾರು ಈಗ ಆದಷ್ಟು ಬೇಗ ಬಂದ್ರೆ ಅಂತ ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ತನಕ ಅಂತ ದೊಡ್ಡ ಕಂಪ್ಲೇಂಟ್ ಯಾರದಿಲ್ಲ. ಪೈಪ್ ಒಡೆದು ಹೋಗಿರ್ಬೋದು ಅಥವಾ ವೆಹಿಕಲ್ ತಾಗಿ ಪೈಪ್ ಒಡೆದು ಹೋದಾಗ ಅದು ರಿಪೇರಿ ಆಗೋದು ಡಿಲೇ ಆಗಿ ನೀರಿನ ಪ್ರಾಬ್ಲಮ್ ಬಂದು ಬಿಟ್ರೆ ಮತ್ತೆ ಕುಡಿಯುವ ನೀರಿಗೇನು ಸಮಸ್ಯೆ ಆಗಿಲ್ಲ ಇಷ್ಟರ ತನಕ. ಈಗ ನಿಮ್ಗೆ ನಿಮ್ಮ ಅವಧಿಯಲ್ಲಿ ನಿಮ್ಗೆ ಖುಷಿ ಕೊಟ್ಟಂತಹ ಕೆಲಸ ಮತ್ತೆ ಇನ್ನೊಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಈ ಒಂದು ಅವಧಿಯಲ್ಲಿ ನಂಗೆ ಇಂಥದ್ದೊಂದು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಎನ್ನುವಂತಹ ಬೇಸರದ ಏನೋ ಸಂಗತಿ? ಖಂಡಿತವಾಗಿಲ್ಲ. ಬೇಸಾರದ ಸಂಗತಿ ವಿಷಯನೇ ಇಲ್ಲ ಇಲ್ಲಿ. ಏನಂದ್ರೆ ಸ್ವಲ್ಪ ಈಗ ನಮ್ಮ ಬಾಡಿ ಇಲ್ಲದೆ ಇರುವುದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಸ್ಲೋ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅದೊಂದು ಬೇಸರ ಬಿಟ್ರೆ, ಮತ್ತೆ ನಾವು ಪೀರಿಯಡ್ ನಲ್ಲಿ ಇರುವಾಗ ಯಾವುದೇ ಅಧ್ಯಕ್ಷರು ಇರುವಾಗಲೂ ಕೂಡ ಕೆಲಸಕ್ಕೆ ಆದಷ್ಟು ನಾವು ಮೀಟಿಂಗ್ ಮಾಡಿ ಅಧಿಕಾರಿಗಳನ್ನು ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡಿಯೋ ಅವರಿಗೆ ವಾರ್ನಿಂಗ್ ಕೊಟ್ಟು ಮಾಡಿಸ್ತಿತ್ತು ನಾವು. ಬಟ್ ಈಗ ನಮಗೆ ಒಂದು ಬೇಸರ ಅಂತ ಹೇಳಿದ್ರೆ, ಈಗ ಒಂದು ಜನರ ಕೆಲಸಕ್ಕೆ ಸ್ಪಂದಿಸಲಿಕ್ಕೆ ಅಲ್ಲಿ ಉದಾಹರಣೆ ನಗರಸಭೆಯಲ್ಲಿ ಕೂಡ ಇದು ಬಿಡಿ, ಇದು ನೀರಿನ ಸಮಸ್ಯೆ ಇದೆಲ್ಲ ಸಮಸ್ಯೆ ಇದೆ ನಮ್ಗೆ ಹೇಳ್ತಾರೆ ಅವರು. ಅಲ್ಲಿಂದ ರೆಕಾರ್ಡ್ಸ್ ಏನಾದ್ರು ಮಾಡ್ಬೇಕಾದ್ರೆ, ಖಾತೆ ಮಾಡ್ಬೇಕಾದ್ರೆ, ಈ ಖಾತೆ ಮಾಡ್ಬೇಕಾದ್ರೆ, ಬಿ ಖಾತೆ ಮಾಡ್ಬೇಕಾದ್ರೆ ಅಲ್ಲಿ ಜನರು ಸ್ಪಂದಿಸುದಿಲ್ಲ. ಜನರಿಗೆ ಅವರು ಅಧಿಕಾರಿಗಳು ಸ್ಪಂದಿಸುದಿಲ್ಲ. ಅದನ್ನು ಕೂಡ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ತಾರೆ, ಹೇಳ್ತಾರೆ, ಮೀಟಿಂಗ್ ಕರೆದು ಹೇಳಿ ಎಲ್ಲ ಆದಷ್ಟು ಬೇಗ ಮಾಡಿ ಕೊಡ್ಬೇಕಂತ ಹೇಳ್ತಾರೆ. ಅದು ಇನ್ನೂ ಕೋಆರ್ಡಿನೇಷನ್ ಸರಿಯಾಗಿ ಆಗಿಲ್ಲ, ಅದಂತೂ ಖಂಡಿತ. ಯಾಕಂದ್ರೆ ಇದು ನಮ್ಗೆ ಕಂಪ್ಲೇಂಟ್ ಬರ್ತದೆ. ಯಾಕಂದ್ರೆ ಸರ್ಕಾರದಿಂದ ಬಿ ಖಾತೆ ಕೊಡ್ಬೇಕು, ಎ ಖಾತೆ ಕೊಡ್ಬೇಕಂತ ಸರ್ಕಾರದ ಬಂದ್ರು ಕೂಡ ಇವರು 2 ತಿಂಗಳು 3 ತಿಂಗಳು ಫೈಲ್ ಇಟ್ಕೊಂಡೇ ಕೂತ್ಕೊಳ್ತಾರೆ. ಅದು ಮಾಡಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅಧಿಕಾರಿಗಳಿಗೆ. ಆದ್ರೆ ಬಂದವರಿಗೆ 15 ದಿವಸ 1 ತಿಂಗಳಲ್ಲಿ ನೀವು ಮಾಡಿ ಮುಗಿಸಿ ಕೊಡ್ಬೇಕಂತ. ಬಿ ಖಾತೆಯಲ್ಲಿ ನಮ್ಗೆ ಇನ್ಕಮ್ ಬರುವಂತದ್ದು ನಗರಸಭೆಗೆ ಬರ್ತದೆ, ಸರ್ಕಾರಕ್ಕೂ ದುಡ್ಡು ಬರ್ತದೆ. ಹಾಗಿರೋ ಅದಕ್ಕಾಗಿ ಯಾಕೆ ಡಿಲೇ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವ್ರ ಹತ್ರ. ಆದಷ್ಟು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕೊನೆಯದಾಗಿ ನಿಮ್ಮ ವಾರ್ಡ್ನ ಇಲ್ಲಿನ ನಾಗರಿಕರಿಗೆ ನಿಮ್ಮ ಒಂದು ಸಂದೇಶ ಏನು? ನಮ್ಮ ಸಂದೇಶ ಅಂತ ಹೇಳಿದ್ರೆ, ಅವರು ನಮ್ಮನ್ನು ಯಾವ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನಾದ್ರೂ ಹೇಳ್ಬೋದು ಅವರಿಗೆ. ಯಾರು ನಮ್ಗೆ
ನೀವು ಅದು ಮಾಡ್ಲಿಲ್ಲ, ಈ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದವರು ಯಾರಿಲ್ಲ. ಯಾಕಂದ್ರೆ ಅವ್ರು ಕೇಳದೆ ಕೂಡ ನಾವು ಕೆಲಸ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಇನ್ನೂ ಸಹ ಉಂಟು. ಉದಾಹರಣೆ, ನನ್ನ ಮನೆ ಹತ್ರವೇ ಒಂದು ಆಸರ ಫ್ಲಾಟ್ ಉಂಟು. ಅದರ ಹಿಂದ್ಗಡೆ ಒಂದು ಕೊಳಚೆ ನೀರು ಬರುವಂತದ್ದು ಒಂದು ಸಮಸ್ಯೆ ಉಂಟು. ಅದು ಎಲ್ಲರೂ ಒಂದು ಅಧಿಕಾರಿಗಳು ಮಾಡಿಕೊಡ್ತಾರೆ. ಅದಕ್ಕೂ ಸಹ ಟೆಂಡರ್ಗೆ ಕರೆದಿದ್ದಾರೆ ಈಗ. ಆ ಕೊಳಚೆ ನೀರು ಆ ಕೊಲನಿಂದ ಬರುವಂತದ್ದೆಲ್ಲ ಇಲ್ಲಿ ನಮ್ಮ ಮನೆ ಮುಂದೆ ಹೋಗ್ತದೆ. ಅವರ ಬಾವಿ ಎಲ್ಲ ಹಾಳಾಗಿದೆ. ಅಂತದೆಲ್ಲ ಉಂಟು. ಅದನ್ನು ಕೂಡ ಮಾಡ್ಬೇಕು. ಅಲ್ಲಿಯ ಪಬ್ಲಿಕ್ ಕೂಡ ಬಂದಿದ್ದಾರೆ, ನಮ್ಮ ಮನೆಗೆ ಬಂದರೆ, ಶಾಸಕರ ಹತ್ರ ಹೋಗಿದ್ದಾರೆ, ನಗರಸಭೆಗೆ ಬಂದಿದ್ದಾರೆ. ಅಂತದೆಲ್ಲ ಒಂದು ಬಿಟ್ರೆ ಮತ್ತೆ ಯಾವ ಒಳ್ಳೆ ಸಂದೇಶ ಬಿಟ್ರೆ ಬೇರೆ ಯಾವುದು ಹಾಳು ಸಂದೇಶ ನಮ್ಗೆ ಯಾರು ಕೊಟ್ಟವರು ಇಲ್ಲ, ನಾವಾಗಿ ಕೊಡುದಿಲ್ಲ. ಓಕೆ ಸರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇದುವರೆಗೆ ಚಿರುಬೀಡು ವಾರ್ಡ್ನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಡಿ.ಜಿ. ಹೆಗ್ಡೆ ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಈ ವಾರ್ಡ್ನ ಅಭಿವೃದ್ಧಿಗೆ ತಾನು ಮಾಡಿರುವಂತಹ ಕೆಲಸಗಳು, ಮಾತ್ರವಲ್ಲದೆ ಮಾಡಿರುವಂತಹ ಶ್ರಮ ಇರಬಹುದು, ಮಾತ್ರವಲ್ಲದೆ ಈ ಒಂದು ವಾರ್ಡ್ನಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿದೆ ಎನ್ನುವುದರ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಾರ್ಡ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾರೆ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್